ಕೆಲವೇ ಕ್ಷಣಗಳಲ್ಲಿ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕದನ ವಿರಾಮದ ನಂತರದ ತೆಗೆದುಕೊಂಡಂತಹ ಕ್ರಮಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಪಾಕ್ ಮೇಲೆ ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗ. ಕೆಲವೇ ಕ್ಷಣಗಳಲ್ಲಿ ಡಿಜಿಎಂಒ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ಸೇನಾಧಿಕಾರಿಗಳಿಂದ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಒಂದು ವಿಚಾರ. ನಿನ್ನೆ ಸಂಜೆ ಸಾಕ್ಷ್ಯ ರಿಲೀಸ್ ಮಾಡಿದಂತಹ ಸೇನಾಧಿಕಾರಿಗಳು ಯಾವ ರೀತಿಯಾದಂತಹ ದಾಳಿಯಾಗಿತ್ತು, ಮುನ್ನ ಮತ್ತು ನಂತರ ಯಾವ ರೀತಿಯಾದಂತಹ ಪರಿಸ್ಥಿತಿ ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಈಗ ಮತ್ತಷ್ಟು ಮಾಹಿತಿಗಳನ್ನ ರಿವೀಲ್ ಮಾಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಡಿಜಿಎಂಒ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಡಿಜಿಎಂಒಗಳ ನಡುವಿನ ಈ ಮೀಟಿಂಗ್ನ ಮುನ್ನ ಈ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗವಾಗಿ ಕದನ ವಿರಾಮದ ನಡುವಲ್ಲಿ ಏನಾದರೂ ಆಗಿದೆಯಾ, ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ಭಾರತದಿಂದ ಏನಾದರೂ ಉತ್ತರವನ್ನ ಕೊಡಲಾಗಿದೆಯಾ, ಅಥವಾ ಕದನ ವಿರಾಮ ಶಾಂತಿಯುತವಾಗಿ ಹಾಗೆ ಮುಂದುವರೆದಿದೆಯಾ, ಮತ್ತು ನೆಕ್ಸ್ಟ್ ಏನು ನಮ್ಮ ಆಕ್ಷನ್, ಇದರ ಕುರಿತಾಗಿಯೂ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಳ್ತಾರೆ. ನಿನ್ನೆ ಅಷ್ಟೇ ಒಂದಷ್ಟು ವಿಜುವಲ್ಸ್ ಅನ್ನ ಪ್ರಕಟ ಮಾಡಿದ್ರು. ಆ ವಿಜುವಲ್ಸ್ಗಳಲ್ಲಿ ಎಲ್ಲೆಲ್ಲಿ ದಾಳಿಯನ್ನು ನಡೆಸಲಾಗಿತ್ತು, ದಾಳಿಗೆ ಮುನ್ನ ಮತ್ತು ನಂತರದ ಪರಿಸ್ಥಿತಿಗಳೇನು, ಎಲ್ಲೆಲ್ಲಿ ಉಡೀಸ್ ಮಾಡಲಾಗಿತ್ತು, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಕೆಲ ಸಾಕ್ಷ್ಯಗಳನ್ನು ನೀಡಲಾಗಿತ್ತು. ಸೊ ಆ ಸಾಕ್ಷ್ಯಗಳನ್ನು ನೀಡಿದ್ರ ಉದ್ದೇಶ ಪಾಕಿಸ್ತಾನ ಮೇಲಿಂದ ಮೇಲೆ ಇದನ್ನ ಸುಳ್ಳನ್ನ ಸತ್ಯ ಅಂತ ಬಿಂಬಿಸೋ ಮೂಲಕವಾಗಿ ತಾನೇ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳುವಂತಹ ಪ್ರಯತ್ನವನ್ನ ಜಗತ್ತಿನ ಮುಂದೆ ಮಾಡ್ತಾ ಇತ್ತು. ಆದರೆ ಅದೆಲ್ಲವೂ ಕೂಡ ಸುಳ್ಳು. ಆದರೆ ನಂಬಬೇಕಾಗಿರೋದು ಸೇನೆ ಕೊಡ್ತಾ ಇರುವಂತಹ ಈ ಖಚಿತ ವರದಿಯನ್ನ ಅನ್ನುವಂತಹ ಕಾರಣಕ್ಕಾಗಿ ಈ ಸಾಕ್ಷ್ಯಗಳನ್ನ ಕೊಟ್ಟಿದ್ರು. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ತಂಡ ಹೊಡೆದೋಗಿದೆ. 11 ಏರ್ ಬೇಸ್ಗಳನ್ನು ಉಡೀಸ್ ಮಾಡಿದ್ರು. 9 ಉಗ್ರ ತಾಣಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು. ಏರ್ ಸ್ಟ್ರೈಕ್ನಿಂದ ಪಾಕಿಸ್ತಾನಕ್ಕೆ 20% ಹಾನಿಯಾಗಿದೆ. ಬೋಲಾರಿ ಏರ್ ಬೇಸ್ನಲ್ಲಿ ಸುಮಾರು 50 ಮಂದಿ ಹತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಚೋಕೋಬಾಬಾದ್ ಶೆಬಾಜ್ ಏರ್ ಬೇಸ್ಗೂ ಕೂಡ ಹಾನಿಯನ್ನ ಮಾಡಲಾಗಿದೆ. ಆಪರೇಷನ್ ಸಿಂಧೂರದ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ಹೇಗೆ ನಡುಕ ಹುಟ್ಟಿಸಬೇಕು ಅನ್ನುವಂತಹ ಕಾರ್ಯವನ್ನ ಮಾಡಲಾಗಿತ್ತು. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ರು. ಏರ್ ಬೇಸ್ಗಳನ್ನ ಉಡೀಸ್ ಮಾಡೋ ಮೂಲಕವಾಗಿ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನ ರೂಪವನ್ನು ಪಡ್ಕೊಳ್ಬಹುದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಸುಮಾರು 20% ಹಾನಿಯಾಗಿದೆ ಅನ್ನುವಂತಹ ರಿಪೋರ್ಟ್ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಅಲ್ಲಿಂದನೇ ಬಹಳಷ್ಟು ಯುದ್ಧ ವಿಮಾನಗಳನ್ನು ಹಾರಿಸಬೇಕಾದಂತಹ ಸನ್ನಿವೇಶಗಳಿತ್ತು. ಅವುಗಳನ್ನೇ ಏರ್ಬೇಸ್ನ ಉಡೀಸ್ ಮಾಡಿದ್ರಿಂದ ಅವ್ಯಾವೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಇದು ಹೀಗೆ ಮುಂದುವರಿತಾ ಹೋದರೆ ಭಾರತ ಯುದ್ಧಕ್ಕೆ ಸನ್ನಿಹಿತವಾಗ್ತಾ ಇದೆ, ಯುದ್ಧಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ ಅನ್ನುವಂತಹ ಆತಂಕ ಭೀತಿ ಆವರಿಸಿದ್ರ ಬೆನ್ನಲ್ಲೇ ಕದನ ವಿರಾಮಕ್ಕೆ ಗೋಗರೆದು ಅಮೆರಿಕದಿಂದ ಅಂಗಲಾಚಿದ್ರು. ಜೊತೆಗೆ ಭಾರತದ ಡಿಜಿಎಂಒಗಳ ಜೊತೆಗೂ ಕೂಡ ಮಾತನಾಡಿ ಫೈನಲಿ ಕದನ ವಿರಾಮವನ್ನು ಮಾಡಲಾಯಿತು. ಅದಾದ ನಂತರ ಕೂಡ ಉಲ್ಲಂಘನೆ ಮಾಡಿದ್ರು. ಆದ ನಂತರ ಒಂದು ದಿನ ಬಾಲ ಮುದ್ರಕೊಂಡಿದ್ದಾರೆ. ಈಗೇನಾಗತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂತಹ ವಿಚಾರ. ಪಾಕಿಸ್ತಾನಕ್ಕೆ ಈಗ ಜಸ್ಟ್ ಕೊಟ್ಟಂತಹ 4 ದಿನಗಳ ಸ್ಯಾಂಪಲ್ನಲ್ಲೇ 20% ಹಾನಿಯಾಗಿದೆ. ಅಂದರೆ ಮುಂದುವರೆದಂತೆ ಅವರು ಬಯಸಿದಂತೆ ಯುದ್ಧವನ್ನು ಮಾಡ್ತಾ ಹೋದಾಗ ಜಸ್ಟ್ 4-5 ದಿನ ಅಲ್ಲ, 1 ದಿನ ಸಾಕು ಯುದ್ಧವನ್ನೇ ಮಾಡಬೇಕು ಅಂತ ನಮ್ಮ ಇಡೀ ಸೇನಾ ಬಲವನ್ನು ಪ್ರಯೋಗಿಸಿದ್ರೆ